ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಲೀವ್ ಕಟಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲಿಗೆ 4 ಲೇಯರ್ ಆಗಿ ಈ ರೀತಿಯಾಗಿ ನಾನು ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಬ್ಲೌಸ್ ಕಟಿಂಗ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗೈತಿ. ಇನ್ನು ಲಾಸ್ಟಿಗೆ ನಾನು ಸ್ಲೀವ್ ಕಟಿಂಗ ಮಾಡ್ತಾಯಿದ್ದೀನಿ. ಇದು ಕಟೋರಿ ಬ್ಲೌಸ್. ನಾನು ಪಾರ್ಟ್ಸ್ನ ಎಲ್ಲನೂ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಜನನೇ ಕಮೆಂಟ್ ಮಾಡಿದ್ರಿ ಪೋರ್ಟಕ್ಸ್ ಬ್ಲೌಸನ್ನು ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರಿ, ಮತ್ತು ಶೋಲ್ಡ್ರ್ ಎಷ್ಟು ತೊಗೋಬೇಕು, ನೆಕ್ ವಿಡ್ತ್ ಎಷ್ಟು ತೊಗೋಬೇಕು, ಆರ್ಮೋಲ್ ಲೆಂತ್ನ ಯಾವ ರೀತಿಯಾಗಿ ನಾವು ತೊಗೋಬೇಕು ಅಂಥೇಳಿ ಕೇಳ್ತಾಯಿದ್ರಿ. ಸಾಧ್ಯವಾದಷ್ಟು ನೆಕ್ಸ್ಟು ಆ ವಿಡಿಯೋಗಳು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಸ್ಟ್ರೈಟಾಗಿ ಒಂದು ಲೈನನ್ನು ಎಳ್ಕೊಂಡು ನಂತರ ನಾವು ಆ ಸ್ಲೀವ್ ಲೆಂತನ್ನು ಮಾರ್ಕಿಂಗ ಮಾಡೋಣಂತ. ಮೊದಲಿಗೆ ಹೆಚ್ಚು ಕಡಿಮೆ ಇರ್ತೈತಲ್ಲ ಈ ರೀತಿಯಾಗಿ ನಾವು ಕಟಿಂಗ್ ಮಾಡಿ ಆದ ನಂತರ ಮಾರ್ಕಿಂಗ್ ಮಾಡಬೇಕು. ಆಮೇಲೆ ಪ್ರತಿಯೊಂದು ಬ್ಲೌಸ್ನ ನಾವು ಕಟಿಂಗ್ ಮಾಡುವಾಗ ಸ್ಲೀವ್ ಕೂರುತ್ತೋ ಇಲ್ವೋ ನೋಡ್ಕೊಂಡ್ಬಿಟ್ಟು ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು. ಯಾಕಂದರೆ ಒಂದಿಷ್ಟು ಬ್ಲೌಸ್ ಏನಿರ್ತಾವಲ್ಲ ಕಡಿಮೆ ಒಂದು 70 ಸೆಂಟಿಮೀಟ್ರು ಈ ರೀತಿಯಾಗಿ 75 ಸೆಂಟಿಮೀಟ್ರು ಈ ರೀತಿ ಕಡಿಮೆ ಕಟಿಂಗ್ ಮಾಡಿರ್ತಾರೆ. ಒಂದು ಸ್ವಲ್ಪ ದಪ್ಪ ಇತ್ತು ಅಂತಂದರೆ ಸ್ಲೀವ್ ಲೆಂತು ಮೇಲೂ ಕೂಡ ಡಿಪೆಂಡ್ ಇರ್ತೈತಿ. ಈ ರೀತಿಯಾಗಿ ಕಟಿಂಗ್ ಮಾಡುವಾಗ ಮೊದಲಿಗೆ ನಾವೆಲ್ಲನೂ ಅಳತೆ ಮಾಡ್ಕೊಂಡಾದ ನಂತರ ನಾವು ಕಟಿಂಗ್ ಮಾಡಬೇಕು. ಮೊದಲಿಗೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಮೊದಲಿಗೆ ನಾನು 1/4 ಇಂಚ್ ಆಗೋಷ್ಟು ಫೋಲ್ಡಿಂಗೋಸ್ಕರ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಹಲವಾರು ಬ್ಲೌಸ್ ಕಟಿಂಗ್ ವಿಡಿಯೋ ತೋರಿಸ್ಬೇಕಾಯ್ತು ಅಂತಂದರೆ ಅದ್ರ ಜೊತೆಗೆ ನಾನು ಸ್ಲೀವ್ ಕಟಿಂಗ್ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ಸೆಪ್ರೇಟಾಗಿ ಸ್ಲೀವ್ ಕಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂಥೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ಸ್ಟ್ರೈಟಾಗಿ ಒಂದು ಲೈನನ್ನು 1/4 ಇಂಚ್ ಆಗುವಷ್ಟು ಆ ಲೈನನ್ನು ಎಳ್ಕೊಂಡಿದ್ದೀನಿ. ಇದಾದ ನಂತರ ಇವಾಗ ಸ್ಲೀವ್ ಲೆಂತನ್ನು ನಾನು ಮಾರ್ಕಿಂಗನ್ನು ಮಾಡಬೇಕು. ಟೋಟಲಾಗಿ ನಾನು ಸ್ಲೀವ್ ಲೆಂತನ್ನು 5/4 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ರೆಡಿ ಸ್ಲೀವ್ ಲೆಂತ್ ಬಂದು 5/4 ಇಂಚ್ ಐತಿ. ಸೊ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಟೋಟಲಾಗಿ ನಾನು ಸ್ಲೀವ್ ಲೆಂತ್ ಬಂದು 5/4 ಇಂಚ್ ತೊಗೊಂಡಿದ್ದೀನಿ. ಮತ್ತಿದು ಫೋಲ್ಡಿಂಗೋಸ್ಕರ ನಾನು 1/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಎರಡು ಸೈಡು ಈ ರೀತಿಯಾಗಿ 5/4 ಇಂಚ್ಗೆ ಮಾರ್ಕ್ ಮಾಡಾದ ನಂತರ ಒಂದು ಸ್ಟ್ರೈಟಾಗಿ ಲೈನನ್ನು ಎಳಿತಾಯಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡಿರ್ತಾರಲ್ಲ ಒಂದು ಸ್ಲೀವ್ ಸೇಪ್ ಹಾಕಲಿಕ್ಕೆ ಕಷ್ಟ ಅನಿಸ್ತಿರ್ತೈತಿ. ಹೀಗಾಗಿ ಅವ್ರಿಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ 2/4 ಇಂಚ್ ಆಗುವಷ್ಟು ನಾನು ಅಥವಾ 2.5 ನಾನು ಡೌನಿಂಗ್ ತೊಗೊಂಡಿದ್ದೀನಿ. ಯಾಕಂತಂದರೆ ಇವರು ಬ್ಲೌಸ್ ನಾನು ಸ್ಟಿಚಿಂಗ್ ಪ್ರತಿ ಸಲ ಸ್ಟಿಚಿಂಗ್ ಮಾಡಿಕೊಡುವಾಗ ನಾನು ಇದೇ ಮೆಜರ್ಮೆಂಟನ್ನು ತೊಗೊಂಡು ಮಾಡಿರ್ತೀನಿ. ಆಮೇಲೆ ಸ್ಲೀವ್ ರೌಂಡಿಂಗ್ ಬಂದು 5 ಇಂಚ್ ಐತಿ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಏನೈತಲ್ಲ 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಡೌನಿಂಗ್ ಬಂದು 2/4 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಆರ್ಮೋಲ್ ಲೆಂತ್ ಬಂದು 6/4 ಇಂಚ್ ಐತಿ. ಸೊ ನಾನು 6.5 ಇಂಚ್ ತೊಗೊಂಡಿದ್ದೀನಿ. ಅದು ಎಕ್ಸ್ಪೆಂಡ್ ಆಗಿ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಆದ ನಂತರ 6.5 ಇಂಚು ಕೂತ್ಕೊಳ್ಳುತ್ತೆ. ಇವಾಗ 6.5 ಇಂಚ್ ತೊಗೊಂಡಿದ್ದೀನಿ. 6/4 ಇಂಚು ರೆಡಿ ಬರಬೇಕು. ನಾವು ಸ್ಟಿಚಿಂಗ್ ಆದ ನಂತರ ಕರೆಕ್ಟಾಗಿಯೇ 6/4 ಇಂಚ್ ಬರುತ್ತೆ. ಇವಾಗ ಮಾರ್ಕಿಂಗ್ ಮಾಡುವಾಗ 6.5ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಆಮೇಲೆ 1.5 ಇಂಚಿಗೆ ಒಂದು ಮೇಲ್ಗಡೆ ಮಾರ್ಕಿಂಗ್ನ ಮಾಡಿಬಿಟ್ಟು ಆ ಪಾಯಿಂಟು ಈ ಪಾಯಿಂಟು ಸೇರಿಸಬೇಕು.
ಅದಾದ ನಂತರ ಈ 2 ಪಾಯಿಂಟ್ ಏನಿರ್ತಾವಲ್ಲ ಅದ್ರ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಮಾರ್ಕನ್ನು ಹಾಕಬೇಕು. ನಾವು ಸ್ಲೀವ್ ಸೇಪ್ ಹಾಕೋದಕ್ಕೋಸ್ಕರ ಈ ರೀತಿಯಾಗಿ. ಇದಾದ ನಂತರ ಮೇಲ್ಗಡೆ ಒಂಚೂರು ಒಂದು 1/4 ಇಂಚ್ ಆಗೋಷ್ಟು, ಕೆಳಗಡೆ ಒಂದು 1/4 ಇಂಚ್ ಆಗೋಷ್ಟು ನೋಡಿದ್ರಲ್ವ. ಈ ರೀತಿಯಾಗಿ ನಾವು ಮಾರ್ಕ್ ಹಾಕಿಬಿಟ್ಟು ಇನ್ನು ನಾವು ಸ್ಲೀವ್ ಸೇಪನ್ನು ಆರಾಮಾಗಿ ಹಾಕ್ಬೋದು. ನೋಡಿದ್ರಲ್ಲ, ಇವಾಗ ಮೇಲ್ಗಡೆ 1/4 ಇಂಚ್ ಆಗೋಷ್ಟು ತಗೊಂಡು ಆಮೇಲೆ ಸೆಂಟ್ರ್ ಪಾಯಿಂಟ್ಗೆ ಜಾಯಿಂಟ್ ಮಾಡಿ ಆಮೇಲೆ ಕೆಳಗಡೆ 1/4 ಇಂಚ್ ಆಗೋಷ್ಟು ತಗೋಬೇಕು. ಆವಾಗ ಆರ್ಮೋಲ್ ಲೆಂತ್ ಎಂಡಿಂಗ್ ಪಾಯಿಂಟ್ ಏನಿರುತ್ತಲ್ಲ ಅಲ್ಲಿ ಸೇರಿಸ್ಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇನ್ನೂ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕಿಲ್ಲಿ. ತುಂಬ ಸಿಂಪಲ್ ಆರ್ಮೋಲು ಲೆಂತನ್ನು ಮೊದಲಿಗೆ ನಾವು ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ಬ್ಲೌಸ್ ಕಟಿಂಗ್ ಮಾಡುವಾಗ ನಾನು ಹೇಳಿರ್ತೀನಿ. ಆಮೇಲೆ 1 ಇಂಚಿಗೆ ಒಂದು ಮಾರ್ಕಿಂಗ್ನ ಹಾಕ್ಲಾಕತ್ತೀನಿ. ಆಮೇಲೆ ಸೆಂಟ್ರ್ ಪಾಯಿಂಟ್ ಏನೈತಲ್ಲ ಅದರಿಂದ ಅರ್ಧ ಇಂಚ್ ಕೆಳಗಡೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇವಾಗ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರಂಟ್ ಶೇಪನ್ನು ಇವಾಗ ನಾನು ತೆಗಿತಾ ಇರೋದು. ನೋಡಿದ್ರಲ್ವಾ, ತುಂಬಾ ಈಸಿ ಮೆಥಡು. ಫ್ರಂಟ್ ಶೇಪು ತೆಗಿಯೋದಂತೂ ತುಂಬಾ ಈಸಿ ಮೆಥಡು. ಯಾಕಂತಂದರೆ ಇವಾಗ ಸ್ಟಾರ್ಟಿಂಗು ನೀವು ಕಟಿಂಗ್ ಮಾಡ್ತಾ ಮಾಡ್ತಾ ಈಸಿಯಾಗಿ ನೀವು ಸೇಪ್ ಹಾಕೋದು ಬೇಡ, ಆಟೋಮೆಟಿಕ್ಲಿ ಹಾಗೆ ಕಟಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂದು ಸ್ವಲ್ಪ ದಿನ ನಿಮ್ಗೆ ಪ್ರಾಕ್ಟೀಸ್ ಆಗೋವರೆಗೂ ಈ ರೀತಿಯಾಗಿ ಮಾರ್ಕಿಂಗ್ ಹಾಕಿ ನೀವು ಪ್ರಾಕ್ಟೀಸ್ ಆಯಿತು ಅಂತಂದ್ರೆ ಆರಾಮಾಗಿ ನೀವು ಮಾಡ್ತಾಯಿರ್ತೀರಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು ಇವಾಗ ಲೈನನ್ನು ಹಾಕ್ತಾಯಿದ್ದೀನಿ. ಇವಾಗ ಸ್ಲೀವ್ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಈ ರೀತಿಯಾಗಿ ಕ್ರಾಸಾಗಿ, ಅಂದರೆ ನಾವು ಫೋಲ್ಡಿಂಗ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕಿಂಗ್ ಹಾಕಿಬಿಟ್ಟು ಇವಾಗ ಕೊನೆಯದಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ನಾನು ಪ್ರತಿಯೊಂದು ಬ್ಲೌಸ್ ಕಟಿಂಗ್ ಏನಿತ್ತಲ್ಲ ಇದೇ ರೀತಿಯಾಗಿ ಒಂದು ಸತಿ ಏನೈತಿಲ್ಲ ನಾನು ಮಾರ್ಕಿಂಗ್ ಹಾಕೋಂಗಿಲ್ಲ. ಆರ್ಮೋಲ್ ಲೆಂತು ಮತ್ತು ಸ್ಲೀವ್ ಲೆಂತನ್ನು ಮಾರ್ಕಿಂಗ್ ಮಾಡಿಬಿಟ್ನಿ ಅಂತಂದ್ರೆ ಫ್ರೀ ಹ್ಯಾಂಡಲ್ಲಿ ನಾನು ಸ್ಲೀವ್ ಕಟಿಂಗ್ ಮಾಡ್ಕೊತೀನಿ. ಈ ರೀತಿಯಾಗಿ ದಿನ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಏನೈತಲ್ಲ ನೀವು ಮಾರ್ಕಿಂಗ್ ಮಾಡೋಣ ಅವಶ್ಯಕತೆ ಇಲ್ಲ. ನೀವು ಆರ್ಮೋಲ್ ಲೆಂತ್ ಎಂಡಿಂಗ್ ಪಾಯಿಂಟು ಆಮೇಲೆ ಡೌನಿಂಗು ಇಷ್ಟೆಲ್ಲ ನೀವು ತೊಗೊಂಡು ಮತ್ತು ರೆಡಿ ಸ್ಲೀವ್ ಲೆಂತ್ ಮಾರ್ಕಿಂಗ್ ಹಾಕಿಬಿಟ್ಟು ನೀವು ಆರಾಮಾಗಿ ನೀವು ಸ್ಲೀವ್ ಮಾರ್ಕಿಂಗನ್ನು ಹಾಕ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಶಿಪ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೆಲ್ಲ ಇನ್ನೂ ಟೈಲರಿಂಗಲ್ಲಿ ಸ್ಟಾರ್ಟ್ ಮಾಡ್ಲಾಕತ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಅವ್ರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಲಾಗ್ ವಿಡಿಯೋ ಮುಖಾಂತರ, ಅಂದರೆ ಮನೆ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಟೈಲರಿಂಗ್ನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ಬರೋ ಏನು ವಿಡಿಯೋ ಇರ್ತಾವಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರಿ ಅಂತಂದರೆ ನಮ್ಮ ಚಾನಲ್ ಇನ್ನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡತ್ತರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.